ನಮಸ್ಕಾರ ಸ್ನೇಹಿತರೆ, ಪೈಲೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನಲ್ಲಿ ಸುಲಭದಲ್ಲಿ ಕಾಯಿ ತುರಿ ಮಾಡುವ ವಿಧಾನ ಅಂತ ಹೇಳುವ ವ್ಲಾಗಲ್ಲಿ ಇದರಲ್ಲಿ ಹೇಗೆ ಕಟ್ ಮಾಡೋದು ಅಂತೇಳಿ ತೋರಿಸಿದ್ದೇವೆ. ನೋಡಿದವರು ಚೆಕ್ ಮಾಡಿಕೊಳ್ಬೋದು. ಹಾಗೆ ನಾನು ಈ ಒಂದು ತೆಂಗಿನಕಾಯಿಯಿಂದ ಈಗ ಭಾಗ ಮಾಡಿ ಹೋಳುಗಳನ್ನಾಗಿ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಇದು ತೆಂಗಿನ ತುರಿ ಮಾಡೋದು ನಾವು ಮಿಕ್ಸಿಯಲ್ಲಿ ಅಂತ ಹೇಳಿದ್ದೇವಲ್ಲ, ಅದೇ ರೀತಿ ತೆಂಗಿನ ತುರಿಯ ರೀತಿ ಮಾಡಿದ್ದೇವೆ. ಸ್ವಲ್ಪ ಇನ್ನೂ ಸಣ್ಣ ಪೌಡ್ರ್ ಥರ ಆಗಬೇಕು, ನೈಸ್ ಪೌಡ್ರಲ್ಲ, ಇದಕ್ಕಿಂತ ಸ್ವಲ್ಪ ಸಣ್ಣಗೆ ಪುಡಿ ಮಾಡಿಕೊಳ್ಳುವ ಮಿಕ್ಸಿಯಲ್ಲಿ. ನೋಡಿ, ಇದೀಗ ಕಾಯಿ ತುರಿ ಆಗಿಗಿಂತ ಸ್ವಲ್ಪ ಸಣ್ಣ ತುರಿಯಾಗಿ ಆಗಿದೆ. ಈಗ ಇದನ್ನೊಂದು ಪ್ಲೇಟಿಗೆ ಹಾಕಿಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿ ಮಿಕ್ಸಿಗೆ ಹಾಕಿಕೊಂಡಿದ್ದೇನೆ. ಒಂದು ಕಾಯಿಯನ್ನು ಈ ರೀತಿ ಹೋಳುಗಳನ್ನಾಗಿ ಮಾಡಿ 2 ಬ್ಯಾಚಲ್ಲಿ ತರಿಯಾಗಿ ಪುಡಿ ಮಾಡಿಕೊಂಡಿದ್ದೇನೆ. ಈಗ ಇದೆರಡನೇ ಬ್ಯಾಚಲ್ಲಿ ಈಗ ತರಿಯಾಗಿ ಪುಡಿ ಮಾಡಿಕೊಳ್ತಾ ಇರೋದು. ಇದೇ ರೀತಿ ತರಿಯಾಗಿ ಮಾಡಿಕೊಂಡಾಗಿದೆ. ಈಗ ಇದನ್ನೀಗ ಪ್ಲೇಟಿಗೆ ಹಾಕಿಕೊಳ್ತಾ ಇದ್ದೇನೆ. ಈಗ ಒಂದು ಬಾಣಲೆಗೆ ಸ್ವಲ್ಪ ಗೇರು ಬೀಜ ಹಾಕಿಕೊಂಡಿದ್ದೇನೆ. ಸ್ವಲ್ಪ ತುಪ್ಪ ಹಾಕಿ ಇದನ್ನೀಗ ಹುರಿದುಕೊಳ್ಳುವ. ಇದನ್ನೀಗ ಮೀಡಿಯಮ್ ಉರಿಯಲ್ಲಿ ಹುರಿದುಕೊಂಡಿದ್ದೇನೆ. ಹೀಗಿದು ಸಾಕು. ಇದನ್ನು ಬಾಣಲೆಯಿಂದ ತೆಗಿತಾ ಇದ್ದೇನೆ. ಈಗ ಗೇರು ಬೀಜ ಹುರಿದುಕೊಂಡ ಬಾಣಲೆಗೆ ಈ ಕಾಯಿ ತುರಿಯನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಸ್ವಲ್ಪ ತುಪ್ಪ ಹಾಕಿಕೊಂಡು ಇದನ್ನೀಗ ಹುರಿದುಕೊಳ್ಳುವ. ಈಗ 3 ನಿಮಿಷ ಸಣ್ಣ ಉರಿಯಲ್ಲಿ ಹುರಿತಾ ಇದ್ದೇನೆ. ಇದಿನ್ನೂ ಆಗಲಿಲ್ಲ, ಸ್ವಲ್ಪ ಹೊತ್ತು ಹುರಿಬೇಕು. ಒಳ್ಳೆ ಪರಿಮಳ ಬರುವ ತನಕ ಹುರಿದುಕೊಳ್ಬೇಕು. ಹೀಗೆ ಉರಿ ಸಣ್ಣದಿರಲಿ, ಇಲ್ಲದಿದ್ದರೆ ತಳಭಾಗ ಕಪ್ಪಾಗಬಹುದು. ಸಣ್ಣ ಉರಿಯಲ್ಲಿ ಈಗ 7-8 ನಿಮಿಷಗಳ ಕಾಲ ಹೀಗೆ ಹುರ್ಕೊಂಡಿದ್ದೇನೆ. ಹೀಗೆ ಇದು ಸಾಕು. ಇದರ ಉರಿ ಆಫ್ ಮಾಡಿಕೊಳ್ತಾ ಇದ್ದೇನೆ. ಸ್ವಲ್ಪ ಕಡಲೆ ಹುಡಿ ಕೂಡ ಹುರಿದಿಟ್ಕೊಳ್ತಾ ಇದ್ದೇನೆ. ನೋಡಿ, ಇದಿಷ್ಟು ತಗೊಂಡಿದ್ದೇನೆ. ಒಂದು 1/4 ಲೋಟದಷ್ಟು ಕಡಲೆ ಹುಡಿ ತಗೊಂಡಿದ್ದೇನೆ. ಇದನ್ನು ಸಣ್ಣ ಉರಿಯಲ್ಲಿ ಹುರಿದುಕೊಳ್ತಾ ಇದ್ದೇನೆ. 5-6 ನಿಮಿಷಗಳ ಕಾಲ ಹೀಗೆ ಸಣ್ಣ ಉರಿಯಲ್ಲಿ ಹುರಿದುಕೊಂಡಿದ್ದೇನೆ. ಇದೀಗ ಹುರಿದಾಗಿದೆ. ಪರಿಮಳ ಬರುವವರೆಗೆ ಹುರಿದುಕೊಂಡಿದ್ದೇನೆ. ಈಗ ಇದನ್ನು ಉರಿ ಆಫ್ ಮಾಡ್ತಾ ಇದ್ದೇನೆ. ಒಂದು ಬಾಣಲೆಯಲ್ಲಿ ಅರ್ಧ ಕೆಜಿಯಷ್ಟು ಬೆಲ್ಲ ತಗೊಂಡಿದ್ದೇನೆ. ಇದಕ್ಕೀಗ ಸ್ವಲ್ಪ ನೀರು ಹಾಕಿಕೊಳ್ತಾ ಇದ್ದೇನೆ. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೇನೆ. ಇದನ್ನೀಗ ಕುದಿಲಿಕ್ಕೆ ಇಡುವ. ಇದು ಬೆಲ್ಲ ಎಲ್ಲ ನೀರಾಗಿದೆ.
ಇದನ್ನೊಮ್ಮೆ ಸೋಸಿಕೊಳ್ತಾ ಇದ್ದೇನೆ. ಸೋಸಿ ಆಗಿದೆ. ಈಗ ಇದನ್ನು ಪುನಃ ಬಾಣಲೆಗೆ ಹಾಕಿಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಕುದಿಲಿ. ಇದೀಗ ಕುದಿಲಿಕ್ಕೆ ಶುರುವಾಗಿದೆ. ಇದು ಸ್ವಲ್ಪ ನೂಲು ಪಾಕ ಬರಲಿ, ಆಮೇಲೆ ಕಾಯಿ ತುರಿಯನ್ನು ಇದಕ್ಕೆ ಸೇರಿಸಿಕೊಳ್ಳು. ನೋಡಿ, ಇದು ಆಗ್ತಾ ಬಂತು ಈಗ. ಅಂದರೆ ಇದು ಈ ರೀತಿ ನೂಲು ಪಾಕ ಬರಬೇಕು. ಅದಪ್ಪ ಮಾಡಿಕಾದ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, 1/4 ಸ್ಪೂನು ಕೂಡ ಹಾಕಲಿಲ್ಲ. ಮತ್ತು ಪರಿಮಳಕ್ಕೆ ಏಲಕ್ಕಿ ಪೌಡ್ರು ಹಾಕಿಕೊಂಡಿದ್ದೇನೆ. ಹುರಿದಿಟ್ಟುಕೊಂಡ ಗೇರು ಬೀಜ, ಈಗ ಇದೆಲ್ಲ ಹಾಕಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಹುರಿದಿಟ್ಟುಕೊಂಡ ತೆಂಗಿನ ತುರಿಯನ್ನು ಕೂಡ ಈ ಬೆಲ್ಲದ ಪಾಕಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದನ್ನು ದಪ್ಪ ಥರದ ಪಾತ್ರದಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಸುಲಭವಾಗ್ತದೆ. ಇನ್ನು ಇದನ್ನು ಸ್ವಲ್ಪ ಹೊತ್ತು ಹೀಗೆ ಸಣ್ಣ ಉರಿಯಲ್ಲಿ ಕೈಯ ಬಿಡದಂತೆ ಮಿಕ್ಸ್ ಮಾಡ್ತಾ ಇರುವ. ನೋಡಿ, ಒಂದು 7-8 ನಿಮಿಷಗಳ ಕಾಲ ಸಿಮ್ಮಲ್ಲಿಟ್ಟು ಮಿಕ್ಸ್ ಮಾಡಿಕೊಂಡೇ ಇದ್ದೆ. ಈಗ 7-8 ನಿಮಿಷಗಳ ಕಾಲ ಮಿಕ್ಸ್ ಮಾಡಿಕೊಂಡದ್ದಾಗಿದೆ. ಈಗ ಇದಕ್ಕೆ ಈ ಸೌಟಲ್ಲಿ 3/4 ಸೌಟು ಕಡಲೆ ಹುಡಿ ಹಾಕಿಕೊಂಡಿದ್ದೇನೆ. ಅದು ಉಂಡೆ ಕಟ್ಟಲಿಕ್ಕೆ ಸುಲಭ ಆಗಲಿಕ್ಕೆ ಸ್ವಲ್ಪ ಕಡಲೆ ಹುಡಿ ಹಾಕಿಕೊಂಡಿದ್ದೇನೆ. ಈಗ ಒಂದು ಬಾರಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಬೇಕು ಅಂತಾದರೆ ಸ್ವಲ್ಪ ಕಡಲೆ ಹುಡಿ ಮತ್ತೆ ಹಾಕಿಕೊಳ್ಬೋದು. ಈ ಸೌಟಲ್ಲಿ 2 ಸೌಟು ಕಡಲೆ ಹುಡಿ ಹಾಕಿದ್ದಾಗಿದೆ. ಈಗ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಉರಿ ಆಫ್ ಮಾಡಿಕೊಳ್ಳು.
ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ. ಇದನ್ನೀಗ ಉರಿ ಆಫ್ ಮಾಡಿಕೊಳ್ತಾ ಇದ್ದೇನೆ. ನಾನು ಉಂಡೆ ಮಾಡಲಿಕ್ಕೆ ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಉಂಡೆ ಮಾಡಿಕೊಳ್ಳಬಹುದು ಅಷ್ಟೇ. ಸ್ವಲ್ಪ ಹೊತ್ತು ಹೀಗೆ ಮಿಕ್ಸ್ ಮಾಡ್ತಾ ಬೇಕು, ಉರಿ ಆಫ್ ಮಾಡಿದರೂ ಕೂಡ. ಅಂದರೆ ಕೆಳಗಿನ ಭಾಗ ಆರಿದಾಗ ಆಗ್ಬೋದು, ಅದಕ್ಕೋಸ್ಕರ. ಅಂದರೆ ಗಟ್ಟಿಯಾದಾಗ ಆಗ್ಬೋದು. 3 ನಿಮಿಷಗಳ ಕಾಲ ಈ ರೀತಿ ಇದನ್ನು ಉರಿ ಆಫ್ ಮಾಡಿದರೂ ಕೂಡ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಇದೀಗ ಸ್ವಲ್ಪ ಬಿಸಿ ಕಡಿಮೆ ಆಗಿದೆ. ಇದನ್ನೀಗ ಒಂದು ಬಾರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಿಕೊಳ್ಳುವ. ಪೂರ್ತಿ ತಣ್ಣಗಾದ ಮೇಲೆಲ್ಲ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಮಾಡಿಕೊಳ್ಬೇಕಾಗ್ತದೆ. ಹಾಗೆಂತೇಳಿ ಸುಡು ಬಿಸಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದರ ಮೇಲೆ ಒಂದು ಬೀಳುವಾಗೆ ಹಾಕಿಕೊಳ್ಳೋದು ಬೇಡ, ಪ್ಲೇಟಿಗೆ ಹಾಕಿಕೊಳ್ಳೋದು. ಹೀಗೆಲ್ಲವನ್ನು ಉಂಡೆಗಟ್ಟಿ ಒಂದು ದೊಡ್ಡ ಪ್ಲೇಟಿಗೆ ಹಾಕಿಕೊಳ್ತಾ ಇದ್ದೇನೆ. ಹೀಗೆಲ್ಲವನ್ನು ಉಂಡೆಗಟ್ಟಿ ಆಗಿದೆ ನೋಡಿ. ಒಂದು ತೆಂಗಿನಕಾಯಿಯಿಂದ ಇದರಲ್ಲಿ 75ರಿಂದ 80 ಲಡ್ಡು ಆಗಿದೆ. ನೋಡಿ, ಇದೀಗ ಪೂರ್ತಿ ತಣ್ಣಗಾಗಿದೆ ನೋಡಿ. ಇನ್ನು ಇದನ್ನೆಲ್ಲ ಒಂದು ಡಬ್ಬಕ್ಕೆ ಹಾಕಿ ಇಟ್ಟುಕೊಳ್ಬೋದು, ಬೇಕಾದಾಗ ತಿಂದುಕೊಳ್ಬೋದು. 1 ವಾರದ ತನಕ ಹಾಳಾಗದೆ ಉಳಿಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.